ಆಶ್ರಯ ಯೋಜನೆಗೆ ಮಂಜೂರಾಗಿರುವ ಜಮೀನನ್ನು ರದ್ದುಪಡಿಸಲು ಕೋರಿ ಅರ್ಜಿ ಸಲ್ಲಿಸಿದ ಇಂಡಿಸ್ಕೆರೆ ಹರಿಜನ ಕಾಲೋನಿಯ ಗ್ರಾಮಸ್ಥರು ತಾಲೂಕಿನ ಸಿಎಸ್ಪುರ ಹೋಬಳಿಯ ಇಂಡಿಸ್ಕೆರೆ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 8.13 ಗುಂಟೆ ಗೋಮಾಳದ ಜಮೀನಿದ್ದು ಸದರಿ ಜಮೀನಿನಲ್ಲಿ ಹರಿಜನ ಕಾಲೋನಿಯ ಸುಮಾರು 10ಕ್ಕೂ ಹೆಚ್ಚು ಕುಟುಂಬದ ಮೂಲ ನಿವಾಸಿಗಳು ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡಿದ್ದು ಈ ಸ್ವತ್ತಿನ ಪೈಕಿ ಲಕ್ಷ್ಮಯ್ಯ ಬಿನ್ ತಿಮ್ಮಯ್ಯ ಅವರಿಗೆ 0.19 ಗುಂಟೆ ಎಂಆರ್ 63/97 ರಿಂದ 98ರಂತೆ ತಿಮ್ಮಯ್ಯ ಬಿನ್ ರಂಗಯ್ಯ ಅವರಿಗೆ 0.18 ಗುಂಟೆ ಎಂಆರ್ 63/97 ರಿಂದ 98ರಂತೆ ಕೆಂಪಯ್ಯ ಬಿನ್ ಲಕ್ಕಯ್ಯ ಅವರಿಗೆ 0.11 ಗುಂಟೆ ಎಂಆರ್ 63/97 ರಿಂದ 98ರಂತೆ ಮತ್ತು ಗೌರಮ್ಮ ಕೋಲೇಟ್ ಕರಿರಂಗಯ್ಯ ಇವರಿಗೆ 0.35 ಗುಂಟೆ ಜಮೀನು ಎಂಆರ್ಎಚ್ 14/2022 ರಿಂದ 23ರಂತೆ ಖಾತೆ ಪಹಣಿ ದಾಖಲಾಗಿದ್ದು ದುರಸ್ತಿಯಾಗಿರುವುದಿಲ್ಲ. ಉಳಿದಂತೆ ಉಳಿಕೆ ಜಮೀನಿನಲ್ಲಿ ಜಮೀನು ಮಂಜೂರಾತಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದು ಜಮೀನಿನ ಸ್ವಾಧೀನ ಅನುಭವವನ್ನ ನಾವು ಹೊಂದಿರುತ್ತೇವೆ. ಜೊತೆಗೆ ನಮ್ಮ ಪೂರ್ವಜರು ಮರಣ ಹೊಂದಿದ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿರುತ್ತೇವೆ. ಸುಮಾರು 70-80 ವರ್ಷಗಳಿಂದಲೂ ಜಮೀನಿನಲ್ಲಿ ನಾವು ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಇತ್ತೀಚೆಗೆ ನಮ್ಗಳ ಗಮನಕ್ಕೆ ಬಾರದಂತೆ ನಮಗೆ ಯಾವುದೇ ರೀತಿಯ ಮಾಹಿತಿ ನೀಡದೆ ಸ್ಥಳೀಯ ಕೆಲ ಪ್ರಭಾವಿ ವ್ಯಕ್ತಿಗಳು ಈ ಸ್ವತ್ತಿಗೆ ಲಗತ್ತಾಗಿರುವ ಜಮೀನುಗಳಿಗೆ ರಸ್ತೆ ಅನುಕೂಲವಾಗುವ ದೃಷ್ಟಿಯಿಂದ ಉದ್ದೇಶಪೂರ್ವಕವಾಗಿ ನಮ್ಗಳ ಜಮೀನನ್ನ ಆಶ್ರಯ ಯೋಜನೆಗೆ ಹಸ್ತಾಂತರವಾಗುವಂತೆ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಜೊತೆಗೆ ಇದೇ ಸರ್ವೆ ನಂಬರ್ನ ಗೋಮಾಳ ಜಾಗದಲ್ಲಿ ಕೆಲ ಪ್ರಭಾವಿ ವ್ಯಕ್ತಿಗಳು ಉಳುಮೆ ಮಾಡಿಕೊಂಡಿದ್ದು ಈ ಸ್ವತ್ತನ್ನ ಮಾತ್ರ ಆಶ್ರಯ ಯೋಜನೆಗೆ ವಶಪಡಿಸಿಕೊಂಡಿರುವುದಿಲ್ಲ. ಆದ್ದರಿಂದ ನಮಗೆ ಹಾಗೂ ಈ ಸ್ವತ್ತಿನಲ್ಲಿ ಉಳುಮೆ ಮಾಡುತ್ತಿರುವ ಸುಮಾರು 10 ಕುಟುಂಬಕ್ಕೂ ಹೆಚ್ಚು ಕುಟುಂಬಗಳಿಗೆ ತೊಂದರೆಯಾಗುವ ಹಿನ್ನೆಲೆಯಲ್ಲಿ ನಾವು ಆಶ್ರಯ ಯೋಜನೆಗೆ ವಶಪಡಿಸಿಕೊಂಡಿರುವ ಸ್ವತ್ತನ್ನ ರದ್ದುಪಡಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಇಂಡಿಸ್ಕೆರೆ ಗ್ರಾಮದ ಹರಿಜನ ಕಾಲೋನಿಯ ಗ್ರಾಮಸ್ಥರು ತಹಸೀಲ್ದಾರ್ ಬಿ ಆರತಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಏನಿಗೆ ಬಂದಿದ್ದಾರೆ? ಸೈಟ್ ನಾವು ಬೇಕಂತ ಅದೇ ಅದ್ ಬಿಟ್ರೆ ನಮ್ಗೆ ಯಾವ್ದು ಪಂಚಾಯತ್ಗೆ 1 ಎಕರೆ 8 ಗುಂಟೆ ನಮ್ದೇ ಜನರಲ್ 1 ಎಕರೆ 8 ಗುಂಟೆ ಇದ್ದೀರಾ? ಎಲ್ಲರಿಗೂ ಅದೇ ನಮ್ಮದು ಗೋಮಾಳದ ಜಮೀನು ಇದೆ ಮೇಡಮ್. 8 ಎಕರೆ 13 ಗುಂಟೆ. ಅದ್ರ ಪೈಕಿ 4 ಎಕರೆ 7 ಗುಂಟೆ ಮೇಡಮ್ ಖರಾಬ್ ಇದೆ. ಅದೇ ಜಮೀನಲ್ಲಿ ಒಂದು 4-5 ಜನಕ್ಕೆ ಮೇಡಮ್ ಗ್ರಾಂಟ್ ಕೂಡ ಆಗಿದೆ. ಒಂದಷ್ಟು ಜನಕ್ಕೆ 77 ಆಗಿದೆ ಮತ್ತು 97 ಗ್ರಾಂಟ್ ಆಗಿದೆ. ಇನ್ನು ಉಳಿಕೆ ಇರೋರು 99ರಲ್ಲಿ ಅದನ್ನ ಇದಕ್ಕೆ ಹಾಕಿದ್ರು ಮೇಡಮ್, ಅರ್ಜಿ ಹಾಕಿದ್ದಾರೆ ಸಾಗುವಳಿಗೆ ಸಕ್ರಮ ಮಾಡ್ಕೊಂಡು ಮೇಡಮ್. ಈಗೇನಾಗಿದೆ ಇವ್ರು ಯಾರಿಗೂ ಮೇಡಮ್ ಅದು ಗಮನಕ್ಕೆ ತಂದಿಲ್ಲ. ಲೋಕಲ್ನವರು ಯಾರು ಕೂಡ ಅಲ್ಲಿ ಲೋಕಲ್ನವ್ರು ಯಾರು ಹೇಳಿದ್ದಾರೆ ಅವರಿಗೆ ಮೇಡಮ್. ಹಾಗೆ ಕೆಲವರು ಪ್ರಭಾವಿಗಳಿದ್ದಾರೆ, ಅವ್ರ ಜಾಗಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮೇಡಮ್ ಇದು ಯಾರಿಗೂ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮಾಹಿತಿ ಇದ್ದಾರೆ ಮೇಡಮ್. ಇದೇ ಜಾಗನೇ ಇವರು ಬಿಡುವ ಪಂಚಾಯತ್ನಿಂದ ಹೆಸರುಗಳಿಗೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಯಾರು ಬೇರೆ ಬಂದಿಲ್ಲ, ಇವ್ರು ಗೇಮಿ ಮಾಡಿರೋದ ಬೇರೆ ನಿಂತ್ಕೊಳ್ಳಿ ಹಂಗೆ. ಯಾರು ಯಾವ್ದೇನು ಇಲ್ಲ. ಸೊ ನಿಮ್ಗೆ ಕೊಡ್ತಾರೆ ಹಂಗಿದ್ದಾಗ ಸೈಟ್ ಇದು ಸರಿ ಸೈಟ್ ಬೇರೆಯವ್ರನ್ನೆಲ್ಲ ಈ ಪಂಚಾಯತಿಗಳಿಗೆ ಕರ್ಸಿ ಬನ್ರಿ ಅಲ್ಲಿ ಹಂಗಲ್ಲ. ಈಗ ಪಂಚಾಯತಿಗಳಲ್ಲಿ ಈಗ ಅರ್ಜಿ ಕೊಡೋರ್ಗೆಲ್ಲ ಕೊಡೋದು 2018ಕ್ಕೆ ಮುಂಚೆನೆ ನಿರಾಶ್ರಿತರ ಪಟ್ಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಎಲ್ಲಾ ಪಂಚಾಯತಿಗಳಲ್ಲೂ. ಈಗ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಹೆಂಗೆ ಅದು ಗ್ರಾಮ ಸಭೆಯಲ್ಲಿ ಅವಾಗೆ ಪಂಚಾಯತಿಗೆ ಅದಕ್ಕೆ ಇದಕ್ಕೆ ಕೊಟ್ಟವ್ರ ಮೇಡಮ್. ಇವ್ರಿಗೆ ಗೊತ್ತಾಗಿಲ್ಲ ಏನು ಕೊಡ್ಬೇಕು ಎಲ್ಲಿಗೆ. ಫಾರ್ಮ್ 57 ಅಲ್ಲಿ ಏನಾದ್ರು ಅರ್ಜಿಗಳಿತ್ತಾ? 99 ಕೊಟ್ಟಿದ್ದಾರೆ, ಮಿಕ್ಕಲ್ಲಿ ಮಾತ್ರ ಗ್ರಾಂಟ್ ಆಗಿದೆ. ಕೆಂಪಯ್ಯ ಇದು ಬೇರೆ ಕೆಂಪಯ್ಯ ಇದು ಬೇರೆ ಅಲ್ಲ. ಈಗ ಒಂದು ನೀವ್ ಹೇಳೋದೇನೀಗ ಬೇಕು ಅಂತ ಓಕೆ.